ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಮತ್ತು ಗುಡ್ ನ್ಯೂಸ್ ಕೂಡ ಬಂದಿದೆ. ಏನು ಅಪ್ಡೇಟ್ ಅಂತ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಮತ್ತು ಆಲ್ರೆಡಿ ಲಾಸ್ಟ್ ಡೇಟ್ ಕೂಡ ಮುಗಿದೋಗಿದೆ. ಕೆಲವೊಂದು 2 ದಿನದ ಕಾಲ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಷನ್ ಓಪನ್ ಮಾಡಿಕೊಟ್ಟಿದ್ರು. ಸೊ ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿಲ್ಲ ಅವ್ರು ಸಲ್ಲಿಸಬಹುದಾಗಿತ್ತು. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳದ್ದು ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿಲ್ಲ, ಏನಕ್ಕೆ ಅಪ್ಡೇಟ್ ಆಗಿಲ್ಲ ಮತ್ತು ಯಾವ ಕ್ಯಾಟಗರಿ ವಿದ್ಯಾರ್ಥಿಗೆ ಅಪ್ಡೇಟ್ ಆಗಿಲ್ಲ ಮತ್ತು ಅವ್ರು ಏನು ಮಾಡಬೇಕು ಏನೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದಾರೆ, ಈ ವರ್ಷ ಇನ್ನೂ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿಲ್ಲ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ನಾನು ಒಂದು ಕ್ಲಿಯರ್ ಕಂಡೀಷನ್ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿಂದು ವಿದ್ಯಾರ್ಥಿಗಳು ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಲಾಸ್ಟ್ ಇಯರ್ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಸ್ಕಾಲರ್ಶಿಪ್ನ ಪಡ್ಕೊಂಡಿದ್ರು. ಬಟ್ ಈ ವರ್ಷ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿಲ್ಲ. ಇಲ್ಲಿ ನೋಡಿ ನಿಮಗೆ ಲೈವ್ ನೋಡಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಅಪ್ಲಿಕೇಶನ್ ಸಬ್ಮಿಷನ್ ಅವನು ಡಿಸೆಂಬರ್ 16, 2023ಕ್ಕೆ ಮಾಡಿದಾನೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ. ಇವ್ರದ್ದು ನೇಮ್ ಮ್ಯಾಚಿಂಗ್ ಇರ್ಬೋದು ಮತ್ತು ಅದು ಬ್ಯಾಂಕ್ ನೇಮು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಆಧಾರ್ ಸ್ಟೇಟಸ್ ಕೂಡ ಸೀಡಿಂಗ್ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಬಟ್ ಅದನ್ನು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಆಗಿಲ್ಲ ಮತ್ತು ಮೆನ್ಷನ್ ಆಗಿಲ್ಲ ದುಡ್ಡು. ಬಟ್ ಅದು ಲಾಸ್ಟ್ ಇಯರ್ ಕೂಡ ಮೆನ್ಷನ್ ಆಗಿತ್ತು, ಅದನ್ನು ಕೂಡ ನಿಮಗೆ ಲೈವ್ ನೋಡಿ ತೋರಿಸ್ಕೊಡ್ತಾ ಆಗ್ತೀನಿ. ಸೊ ಇಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತಾ ಆಗ್ತೀನಿ. 2022-23ನೇ ಸಾಲಿನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. 22-23ನೇ ಸಾಲಿನಲ್ಲಿ ಈ ವಿದ್ಯಾರ್ಥಿಗೆ ಮೆನ್ಷನ್ ಕೂಡ ಆಗಿತ್ತು ಮತ್ತು ಅದರ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಬಂದಿತ್ತು, ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಇಯರ್ ಕೂಡ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಕೂಡ ಮೆನ್ಷನ್ ಆಗಿತ್ತು ಮತ್ತು ಅದ್ರ ಜೊತೆಗೆ ಅಮೌಂಟ್ ಕೂಡ ವಿದ್ಯಾರ್ಥಿಗೂ ಕೂಡ ಕ್ರೆಡಿಟ್ ಆಗಿತ್ತು, ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ಇಯರು. ಬಟ್ ಅದೇನಪ್ಪ ಅಂದರೆ ಈ ವರ್ಷ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಅಪ್ಡೇಟ್ ಆಗಿಲ್ಲ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು ಏನಂತಂದರೆ, ನೋಡಿ ಫ್ರೆಂಡ್ಸ್, ಒಂದ್ಸರಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಿರಲ್ಲ, ಸೊ ಅಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಏನಾದರೂ ತಪ್ಪು ಮಾಡಿದರೆ ಏನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ನೀವು ವಿದ್ಯಾರ್ಥಿಗಳು ಯಾರಾದರೂ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಅಂದರೆ ಮತ್ತು ತಾಲೂಕು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಮತ್ತು ಅದ್ರ ಜೊತೆಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಆಗಿಲ್ಲ ಅಂದರೆ ಹತ್ತಿರದ ತಾಲೂಕು ಆಫೀಸರ್ಗೆ ಭೇಟಿ ಆಗಬೇಕಾಗುತ್ತೆ. ಹಿಂದುಳಿದವರಿಗೆ ಇದ್ದರೆ ಹಿಂದುಳಿದವರಿಗೆ ತಾಲೂಕು ಆಫೀಸು, ಸಮಾಜ ಕಲ್ಯಾಣಕ್ಕೆ ಪರಿಶಿಷ್ಟ ವರ್ಗ ಮತ್ತು ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಇದ್ದರೆ ಅಲ್ಪಸಂಖ್ಯಾತ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಅಲ್ಲಿ ಹೋಗಿ ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಟು ಒಂದು ಸಾರಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ಮಾತ್ರ ನಿಮ್ಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಕ್ಕೆ ಹೋಗುತ್ತೆ. ಲಾಸ್ಟ್ ಇಯರ್ ಬಂದಿತ್ತು ಸರ್, ನಮ್ದು ಈ ವರ್ಷ ಬರ್ತಾ ಇಲ್ಲ, ಹಾಗಾಗಿ ಏನು ಮಾಡೋದ್ರೆ ಸುಮ್ಮನೆ ಇರ್ತೀನಿ ಅಂದರೆ ಅಮೌಂಟ್ ಬರೋದಿಲ್ಲ. ಹಾಗಾಗಿ ನೀವು ಕೂಡಲೇ ಹೋಗಿ ತಾಲೂಕು ಆಫೀಸಿಗೆ ಮಾಡಿ. ಇಲ್ಲಾಂದರೆ ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಎಟ್ karnataka.government.in ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಮೇಲ್ ಮಾಡಿ ಅವ್ರು ರಿಪ್ಲೈ ಕೂಡ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ನೀವು ಹತ್ತಿರ ತಾಲೂಕು ಆಫೀಸಿಗೆ ಭೇಟಿ ಕೊಟ್ಟರೆ ಸಾಕು. ನಿಮ್ಮ ಯಾವ ಕ್ಯಾಟಗರಿ ವಿದ್ಯಾರ್ಥಿ ಇದ್ದಾರೆ ಆ ಕ್ಯಾಟಗರಿ ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಟು ಒಂದು ಸಾರಿ ಕನ್ಫರ್ಮೇಷನ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಅಮೌಂಟ್ ಎಲ್ಲ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತಲೇ ಕೇಳ್ತಾ ಇದ್ದೀನಿ. ಯಾಕೆಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ರು, ಸರ್ ನನಗೆ ಇನ್ನೂ ಅಮೌಂಟ್ ಸ್ಯಾಂಕ್ಷನ್ ಲಾಸ್ಟ್ ಇಯರ್ ಬಂದಿತ್ತು, ನಾವು ಏನು ಮಾಡಬೇಕು ಏನಂತ. ಸೊ ಅಂಥ ಒಂದು ವಿದ್ಯಾರ್ಥಿ ನನ್ನ ಸಜೆಷನು ಹತ್ತಿರ ತಾಲೂಕು ಆಫೀಸ್ಗೆ ಕೂಡಲೇ ಭೇಟಿ ಕೊಟ್ಟು ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಮಾಡಿದಿರಾ ಅಥವಾ ಏನಾದರೂ ಎಕ್ಸ್ಪೈರ್ ಆಗಿರ್ತಕ್ಕಂಥ ನಿಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿದ್ರೆ ಅಥವಾ ರಿಸಲ್ಟ್ ಅಪ್ಡೇಟ್ ಮಾಡಿದ್ದಾರೆ, ರಿಜಿಸ್ಟರ್ ನಂಬರ್ನ ಅಪ್ಡೇಟ್ ಮಾಡಿದ್ರೆ, ತಪ್ಪ ಮಾಡಿದರೆ ಏನಾದರೂ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಮಾಡಿದ್ರೆ ಅಂದರೆ ಖಂಡಿತ ಕೂಡ ಬರೋದಿಲ್ಲ. ಹಾಗಾಗಿ ಕರೆಕ್ಷನ್ಸ್ ಇತ್ತು ತಾಲೂಕು ಆಫೀಸರ್ನಲ್ಲಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಹಾಗಾಗಿ ಕೂಡಲೇ ಚೆಕ್ ಮಾಡ್ಕೊಳ್ಳಿ ಮತ್ತು ಎಲ್ಲ ವಿದ್ಯಾರ್ಥಿ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.